ಇಬ್ಬರು ತುಂಬ ಡೀಸೆಂಟಾಗಿ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಕೈಯಲ್ಲೊಂದು ಕ್ಯಾಟ್ಲಾಗ್ ಹಿಡ್ಕೊಂಡು ಬಂದರು. ನಿಮ್ಮ ತೆಂಗಿನ ಮರಕ್ಕೆ ಯಾಕೋ ಹುಳ ಹಿಡ್ದಂಗಿದೆ, ಕಾಯಿ ಬಿಡ್ತಾ ಇಲ್ಲ, ದಾಸವಾಳದ ಹೂವಿನ ಗಿಡ ನೋಡಿ ಹೇಗೆಲ್ಲ ಮುಟ್ಕೊಂಡು ಬಿಟ್ಟಿದೆ, ಅದನ್ನು ನಾವೆಲ್ಲ ಚೆಕ್ ಮಾಡ್ತೀವಿ, ನಿಮ್ಮ ಗಿಡಕ್ಕೆ ಏನಾಗಿದೆ, ಏನಾದರೂ ಹುಳ ಗಿಳ ಇದೆಯಾ ಅಂತ ಚೆಕ್ ಮಾಡ್ತೀವಿ, ಹಂಗೇನಾದರೂ ಇದ್ದರೆ ಔಷಧಿ ಹಾಕಬೇಕು ಅಂತಂದರು. ಔಷಧಿ ಹೆಂಗಪ್ಪ ಅಂತ ಕೇಳಿದೆ. ಒಂದು ಇಂಜೆಕ್ಷನ್ನು ಔಷಧಿ ಹಾಕಿದರೆ 400 ರೂಪಾಯಿ ಆಗುತ್ತೆ ಅಂತಂದರು. ಬೇಡಪ್ಪ, ಅಷ್ಟೆಲ್ಲ ದುಡ್ಡು ಕೊಟ್ಟು ನಾನೇನು ಹಾಕ್ಸಲ್ಲ, ಬೇಡ ಅಂತಂದೆ. ಆದರೂ ಇಲ್ಲ, ನೀವು ಹಾಕಿಸ್ಬೇಡಿ, ಜಸ್ಟ್ ಹುಳ ಇದೇನೋ ಇಲ್ಲೋ ನಾವು ಚೆಕ್ ಮಾಡ್ತೀವಿ, ನೀವು ಹಾಕ್ಸೋದು ಬಿಡೋದು ನಿಮಗೆ, ನಾವು ಸರ್ವೆ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಮಣ್ಣು ಕೆದರಿದಂಗೆ ಮಾಡಿ ಒಳಗೆ ಹೋಗಿ ಸ್ವಲ್ಪ ಉಪ್ಪು ತೊಗೊಂಡು ಬನ್ನಿ ಅಂತ ನನಗೆ ಹೇಳಿದರು. ಯಾಕೆ ಅಂತಂದೆ. ಇಲ್ಲ, ಚೆಕ್ ಮಾಡ್ಲಿಕ್ಕೆ ಉಪ್ಪು ಬೇಕು ಅಂತಂದರು. ಆಮೇಲೆ ಆ ಉಪ್ಪನ್ನು ತರೋದ್ರೊಳಗೆ ಹೊರಗಡೆಯಿಂದ ಇನ್ನೊಬ್ಬ ಬಂದು ಮಣ್ಣನ್ನು ಕೆದರಿದ. ಆಮೇಲೆ ದೊಡ್ಡ ಹುಳ ತೋರಿಸಿದ. ನೋಡಿ ಹೇಗಿದೆ, ಇಷ್ಟು ದೊಡ್ಡ ಹುಳ ಮೇಲ್ಗಡೆನೇ ಇಷ್ಟಿದೆ, ಇದೇ ಬೇರೆಲ್ಲ ತಿಂದು ನಿಮ್ಮ ಗಿಡ ಹಿಂಗಾಗ್ತಿದೆ, ಇದಕ್ಕೆ ಔಷಧಿ ಹಾಕಲೇಬೇಕು, ಇಲ್ಲ ಎಲ್ಲ ಹಾಳಾಗಿ ಹೋಗುತ್ತೆ ಅಂತಂದದ್ದಕ್ಕೆ ಆಯ್ತಪ್ಪ ಹಾಕು ಅಂತಂದೆ. ಆಮೇಲೆ ಒಂದು ಗಿಡಕ್ಕೆ ಹಾಕಿದ್ಲೇ ನೋಡಿದೆ, ಏನೂ ಮಾಡಲಿಲ್ಲ ಅವನು. ಅರ್ಧ ಸ್ಪೂನಷ್ಟೇ ಔಷಧಿ ಹಾಕಿದ. ಸುಮ್ಮನೆ ಒಂದು ಸಿರಿಂಜ್ ತೊಗೊಂಡು ಬಂದು ಏನೋ ಮಾಡಿದಂಗೆ ಮಾಡಿದ. ನನಗೆ ಯಾಕೋ ಡೌಟ್ ಬಂದು ಆವಾಗ ಬೇಡಪ್ಪ ಬಿಡು ಅಂತ. ಇಲ್ಲರಿ, ತೆಂಗಿನ ಗಿಡಕ್ಕೂ ಹಾಕ್ತೀನಿ, ಅದನ್ನು ಚೆಕ್ ಮಾಡ್ತೀನಿ, ನೋಡಿ ಬೇಕಂದರೆ ಅಲ್ಲಿನೂ ಹುಳ ಇದ್ದಂಗೆ ಇದೆ ಅಂತ ಮತ್ತೆ ಅದೇ ಥರ ಮಾಡಿ ತೋರಿಸ್ಬಿಟ್ಟ. ಒಂದು ಹುಳ ಹಿಡಿದು ತೋರಿಸ್ಬಿಟ್ಟ. ಅದು ನೋಡಿದರೆ ಅವನು ಒಳಗಡೆ ಏನು ತೆಗ್ದಿದ್ದಲ್ವೇ ಅಲ್ಲ, ಮೇಲ್ಗಡೆಯಿಂದನೇ ತೆಗ್ದಂಗಿತ್ತು. ಡೌಟ್ ಬಂದು ನಾನು ಬೇಡಪ್ಪ, ಏನು ಇಲ್ಲ ರೀ, ನೀವು 3-4 ಡೋಸ್ ಹಾಕಿದರೆ ತೆಂಗಿನ ಮರ ಚೆನ್ನಾಗಾಗುತ್ತೆ, ಕಾಯೆಲ್ಲ ಬಿಡುತ್ತೆ ಅಂದ. ಬೇಡಪ್ಪ, ಏನು ಬೇಡ, ನೀನು ಈಗ ಹಾಕಿದ್ದು ಒಂದೇ ಸಾಕು, ಹೊರಡು ನೀನು ಅಂತ ಅವನಿಗೆ ಹೇಳಿ ಕಳಿಸಿದೆ. ಆವಾಗ ಅವನ್ನೆರಡು ಹುಳನ ಒಂದು ಪಾಕೆಟ್ನಲ್ಲಿ ಹಾಕ್ಕೊಂಡ. ತಗೋಪ್ಪ ಆ ಹುಳಗಳನ್ನ ಹಾಕೋ ಅಂದ. ಆವಾಗ ನಾನು ಅಂದೆ, ಪಾಕೆಟ್ನಲ್ಲಿ ಯಾಕೆ ಹಾಕಿದ್ಯಾ ಅಂತ. ಇಲ್ಲ, ಹೊರಗಡೆ ಚೆಲ್ಲಿ ಹೋಗ್ತೀವಿ, ಬಿಡೋದನ್ನು, ಈ ಹುಳನ ಇಲ್ಲೇ ಇಡು, ಅದನ್ನು ಹುಳನ ತೊಗೊಂಡು ನೀನೇನು ಮಾಡ್ತೀಯ, ಮತ್ತೆ ಮುಂದಿನ ಮನೆಗೆ ಹೋಗಿ ಇದೇ ಮಾಡ್ತೀಯ, ಗೊತ್ತಾಯ್ತು ನನಗೀಗ, ನೀನೇನು ಪ್ಲ್ಯಾನ್ ಮಾಡಬೇಡ, ಸುಮ್ಮನೆ ಇಲ್ಲಿಂದ ಎದ್ದು ಹೋಗು ಅಂತ 400 ರೂಪಾಯಿ ಇಸ್ಕೊಂಡಿದ್ದ. ತೊಗೊಂಡು ಆಮೇಲೆ ಹೊರಟೋದ. ಸ್ಕ್ಯಾಮ್ ಇದು ಸೇಮ್ ಇದೇ ಹುಳನೇ ಅವನೇನು ನಮ್ಗೆ ತೋರಿಸಿದ. ಬ್ಯಾಗಿಂದಾನೇ ತೆಗೆದಿದ್ದು ಹುಳನ. ಅದೇ ಮೋಸ್ಟ್ಲಿ ಅದೇ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಗಿಡದಲ್ಲ ಹುಳನೇ ಇಲ್ಲ. ಅವನು 1 ಇಂಚೂ ಆಗೋದಿಲ್ಲ, ಸುಮ್ಮನೆ ಕೆಬ್ರಿದಂಗೆ ಮಾಡಿ ಅಷ್ಟು ಮೇಲ್ಗಡೆ ಹುಳ ಇದ್ದರೆ ನಮ್ಗೆ ಡೈಲಿ ಕಾಣಿಸೋದು. ಅದು ಆ ಗಿಡದಲ್ಲಿ ಒಂದು ತೆಗೆದು ತೋರಿಸ್ತಾನೆ, ಈ ಗಿಡದಲ್ಲಿ ಒಂದು ತೆಗೆದು ತೋರಿಸ್ತಾನೆ. ಇಲ್ಲವೇ ಇಲ್ಲ. ಆಮೇಲೆ ಡೌಟ್ ಬಂತು ನನಗೆ, ಇದೇನೋ ಮೋಸ ಇದೆ ಅಂದದ್ದು. ಆದರೆ ಏನಾಯಿತು, 400 ರೂಪಾಯಿ ಕೊಟ್ಟಾಗ್ಬಿಟ್ಟಿತ್ತು. ಮೊದಲೇ ಆದರೆ ಸ್ವಲ್ಪ ವಿಚಾರ ಮಾಡಿ ಕೊಡ್ತಾ ಇರಲಿಲ್ಲ ಅವನಿಗೆ. ಆದರೆ ಔಷಧಿ ಹಾಕ್ಸ್ಕೊಂಡಿದ್ದೀನಲ್ಲ ಅನ್ನೋದಕ್ಕೆ 400 ಕೊಟ್ಟೆ. ಮುಂದೆ ಯಾವ ಗಿಡನೂ ಕೈ ಹಚ್ಚಲಿಕ್ಕೆ ಕೊಡಲಿಲ್ಲ ಅವನಿಗೆ. ಸೊ ಈ ಥರ ಸ್ಕ್ಯಾಮರ್ಸ್ ಇರೋದ್ರಿಂದ ಹುಷಾರಾಗಿರಬೇಕು. ಅವ್ರಿಗೆ ಒಳಗೆ ಅಲವೇ ಮಾಡಬೇಡಿ, ನಿಜ ಅನ್ನೋಂಗೆ. ಯಾಕೆಂದರೆ ತುಂಬ ಡಿಸೆಂಟಾಗಿ ಎಜುಕೇಟೆಡ್ ಆಗಿ ಇದ್ರು ಅವರು. ಕ್ಯಾಟ್ಲಾಗೆಲ್ಲ ಹಿಡ್ಕೊಂಡು ಬಂದು ಯೂನಿವರ್ಸಿಟಿಯಿಂದ ಬಂದಿದ್ದೀವಿ, ಹಾರ್ಟಿಕಲ್ಚರಲ್ ಡಿಪಾರ್ಟ್ಮೆಂಟ್ನಿಂದ ನಮ್ಗೆ ಕಳಿಸಿದ್ದಾರೆ ಅಂತಲೇ ಹೇಳಿದರು.